ಸೋಷಿಯಲ್ ಮೀಡಿಯಾದಲ್ಲೇ ನೋಡೋದು, ಅಲ್ಲೇ ಲವ್ ಆಯಿತು, ಮದುವೆ ಆಯಿತು. ಈಗ ಮದುವೆ ಆಗಿ ಬೀದಿಗೆ ಬಿದ್ದಿದೆ ಆ ಯುವತಿಯ ಬಾಳು. ಅದು ಕೂಡ ಪುಟ್ಟ ಮಗುವನ್ನ ಹಿಡ್ಕೊಂಡು ಈಗ ನ್ಯಾಯಕ್ಕಾಗಿ ಅಂಗಲಾಚೆ ಬೇಡ್ಕೊಳ್ತಿದ್ದಾಳಂತೆ ಆ ಯುವತಿ. ಹಾಗಾದ್ರೆ ಆಗಿದ್ದೇನು ಆ ಕುರಿತ ಡೀಟೇಲ್ಸ್ ಇದು. ಇನ್ಸ್ಟಾಗ್ರಾಮ್ ಲವ್ ನಂಬಿ ಮಗು ಜೊತೆ ಬೀದಿಗೆ ಬಿದ್ದಿದ್ದಾಳೆ ಗೃಹಿಣಿ. ಮದುವೆ ಆಗಿ ಮಗು ಆದ್ಮೇಲೆ ಕೈ ಕೊಟ್ನ ಗಂಡ. ಮೈಸೂರಲ್ಲಿ ಮಗು ಹಿಡ್ಕೊಂಡು ನ್ಯಾಯಕ್ಕಾಗಿ ಪಾಪ ಅಲ್ದಾಡ್ತಿದ್ದಾಳೆ ಆ ಮಹಿಳೆ. ಗಂಡ ಬೇಕು, ಮಗು ಜೊತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ತಾಯಿ. ಪ್ರೀತಿಸಿ ಮದುವೆ ಆಗಿದ್ದವನಿಂದಲೇ ಯುವತಿಗೆ ಮಹಾ ಮೋಸ ಆಗೋಗಿದೆ. ನಂಬಿ ಮದುವೆ ಆಗಿದ್ದಕ್ಕೆ ಕೈಯಲ್ಲಿ ಕೂಸು ಹಿಡ್ಕೊಂಡು ಅಲಿಯುವ ಸ್ಥಿತಿ ಆ ಮಹಿಳೆಗೆ ಬಂದೊದಗಿದೆ. ಗದಗ್ ಮೂಲದ ಸಿಂಧೂಳನ್ನ ಮದುವೆ ಆಗಿದ್ರಂತೆ ಟಿಟಿ ಚಾಲಕ ರಾಕೇಶ್. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಸುಳ್ಳಾಪುರ ಗ್ರಾಮದ ರಾಕೇಶ್ ಪ್ರೀತಿಸಿ ಮದುವೆ ಆಗಿದೆ, ಮಗು ಆಗಿದೆ, ಈಗ ನೀನ್ ಬೇಡ ಅಂತ ಆಕೆಯನ್ನ ಬಿಟ್ಟೋಡೋಗಿದ್ದಾನೆ. ಪಾಪ ಮಹಿಳೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ನ್ಯಾಯಕ್ಕಾಗಿ ಅಂಗಲಾಚಿ ಬೇಡ್ಕೊಳ್ತಿದ್ದಾಳೆ. ಮಗುವಿಗೆ ತಂದೆ ಪ್ರೀತಿ ಬೇಕು, ನನಗೆ ಆತನೇ ಬೇಕು ಅಂತ ಕೇಳ್ಕೊಳ್ತಿದ್ದಾಳಂತೆ. ಹೆರಿಗೆ ಬಳಿಕ ಗಂಡನ ಮನೆಗೆ ಬಂದ ಸಿಂಧುಗೆ ನರಕ ದರ್ಶನ ಮಾಡಿಸಿದ್ದಾರಂತೆ. ಆರೋಗ್ಯ ಸಮಸ್ಯೆ ಇದ್ದಿದ್ರಿಂದ ತವರು ಮನೆಗೆ ಹೋಗಿದ್ರಂತೆ ಸಿಂಧು. ಹೆರಿಗೆ ಬಳಿಕ ಮಗು ಜೊತೆ ಗಂಡನ ಮನೆಗೆ ಸಿಂಧು ಬಂದಾಗ ಆಕೆಗೆ ಸಿಗಬೇಕಾದ ಪ್ರೀತಿ ಸಿಕ್ಕಿಲ್ಲ, ಬದಲಾಗಿ ನರಕ ದರ್ಶನ. ಸಿಂಧುಗೆ ಗಂಡನ ಮನೆಯವರು ನಿತ್ಯ ಕಿರುಕುಳ ಕೊಡ್ತಾ ಇದ್ರಂತೆ. ಸಿಂಧುಗೆ ಊಟವನ್ನ ಉಳಿಸದೆ ಪಾತ್ರೆ ತೊಳೆದಿಡ್ತಿದ್ರಂತೆ ರಾಕೇಶ್ ಪೋಷಕರು. ಊಟ ಕೊಡಲ್ಲ ನಿನಗೆ ಅಂತ ಬೇರೆಯವರ ಮನೆಯಿಂದ ಹಾಲು ತಂದು ಮಗುವಿಗೆ ಕುಡಿಸ್ತಿದ್ದೆ ಅಂತ ಸಿಂಧು ಕಣ್ಣೀರ್ ಹಾಕ್ತಿದ್ದಾರೆ. ಕಾಲ್ ಮಾಡಿದ್ರೆ ಡ್ಯೂಟಿ ಮೇಲೆ ದೂರ ಇದ್ದೀನಿ ಅಂತ ರಾಕೇಶ್ ಸಬೂಬ್ ಬೇರೆ ಹೇಳ್ತಿದ್ನಂತೆ. ಮಗು ಜೊತೆ ಸಿಂಧುಳನ್ನ ಮನೆಯಿಂದ ಹೊರ ಹಾಕಿದ್ದಾರಂತೆ ಪತಿ ಮನೆಯವರು. ನನಗೆ ಗಂಡ ಬೇಕು, ನ್ಯಾಯ ಕೊಡಿಸಿ ಅಂತ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ ಸಿಂಧು. ಮೊಮ್ಮಗು ಜೊತೆ ಮಗಳ ಸ್ಥಿತಿ ಕಂಡು ಸಿಂಧು ಪೋಷಕರು ಕೂಡ ಕಣ್ಣೀರ್ ಹಾಕ್ತಿದ್ದಾರೆ. ಹೆರಿಗೆ ಬಳಿಕ ಗಂಡನ ಮನೆಗೆ ಬಂದಾಗ ಆಕೆಗೆ ಶಾಕ್ ಎದುರಾಗಿತ್ತು. ಕಾರಣ ಊಟ ಕೊಡದೆ, ಆ ಮಗುವಿಗೆ ಹಾಲು ಕೊಡದೆ ಆಕೆನ ಮನೆ ಬಿಟ್ಟು ಆಚೆ ಹಾಕೋದಕ್ಕೆ ಪತಿ ಮನೆಯವರು ಮುಂದಾಗಿದ್ದಾರೆ. ಹಿಂಗಾಗಿ ಗಂಡ ಬೇಕು, ದಯವಿಟ್ಟು ಮಗುವಿಗೆ ತಂದೆ ಪ್ರೀತಿ ಬೇಕು, ನ್ಯಾಯ ಕೊಡಿಸಿ ಅಂತ ಆಕೆ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಹಂಗೆಲ್ಲ ಮಾಡ್ತಿದ್ರು. ಇವಾಗ ನನ್ಗೆ ಆಯ್ತು ಏನಾದ್ರು ಆಗ್ಲಿ ಅನ್ಬಿಟ್ಟು ಇವಾಗ ನಾನಾಗೆ ಇಲ್ಲಿ ಬಂದಿದ್ದೀನಿ. ಅವ್ನು ಹೇಳ್ದ ಇಲ್ಲಿ ಅದೇ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನೀನ್ ಬಾ, ಇವಾಗ ನನ್ನ ಹತ್ರನೂ ದುಡ್ಡು ಅದು ಏನು ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ದ. ನಾನು ಬಂದೆ. ನಾನು ಅಲ್ಲೇ ಇದ್ದಾಗ ನಮ್ಮ ಮಮ್ಮಿ ಅಪ್ಪ ಅವ್ರ ಊರಲ್ಲೇ ಇದ್ದಾಗ ರೂಮ್ ಮಾಡ್ಬೇಕಂದ್ರೆ ನೀನು 5 ಲಕ್ಷ ಇಸ್ಕೊಂಬಾ, 2 ಲಕ್ಷ ಇಸ್ಕೊಂಬಾ ಹಂಗಂತ ಎಲ್ಲ ಹೇಳ್ತಿದ್ದ. ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಏನಕ್ಕಂದ್ರೆ ನಮ್ಮ ಅಪ್ಪಾಜಿ ಅವ್ರ ಕಾಲ್ ಮುರಿದೈತೆ, ಅವ್ರು ಡ್ಯೂಟಿಗೂ ಹೋಗ್ತಾ ಇಲ್ಲ, KSRTC ಅವ್ರು ಡ್ಯೂಟಿಗೆ ಹೋಗೋದು. ಇವಾಗ ಮನೆಯಲ್ಲೇ ಇದ್ದಾರೆ ಅವರು. 1 ರೂಪಾಯಿ ಇಲ್ಲ, 2,000 ರೂಪಾಯಿ ನಮ್ಮ ಅಪ್ಪಾಜಿ ಅವ್ರು ಬೇರೆಯವ್ರ ಕಡೆಯಿಂದ ಇಸ್ಕೊಂಡ್ ಬಂದವ್ರೆ. ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪೊಲೀಸರು ಎಲ್ರು ಕಾಲ್ ಮಾಡ್ತವ್ರೆ, ಅವ್ನ್ ಕಾಲು ಪಿಕ್ ಮಾಡ್ತಾ ಇಲ್ಲ, ಏನಿಲ್ಲ. 1 ತಿಂಗಳದ ಹಿಂದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇಲ್ಲಿ. ಅವನಿಗೆ ಕರ್ಸ್ಬಿಟ್ಟು ಮಾತಾಡಿದ್ರು ಪೊಲೀಸರು ಎಲ್ರು. ನಾನು ಆಯ್ತು ಸರ್ ಮನೆ ರೂಮ್ ಮಾಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ರೂಮು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಪೊಲೀಸರು ಕಾಲ್ ಮಾಡ್ತವ್ರೆ, ಎಲ್ರು ಕಾಲ್ ಮಾಡ್ತವ್ರೆ, ಯಾರು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ನಾನು ಬಂದಿಲ್ಲಿ ಬೀದಿಯಲ್ಲಿ ಇದ್ದೀನಿ, ನಾನು ಡ್ಯೂಟಿ ಇದೆ, ನಾನು ಡ್ಯೂಟಿಗೆ ಹೋಗಿದ್ದೀನಿ, ನಾನು ತಮಿಳ್ನಾಡಲ್ಲಿ ಇದ್ದೀನಿ, ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತವ್ರೆ. ಅವಳು ನನ್ನ ಮಗಳು ಕರ್ಕೊಂಬಂದಾನಲ್ರಿ, ಮೋಸ ಮಾಡಿ ಕರ್ಕೊಂಬಂದಾನ್ರಿ ಇವಳಿಗೆ. ಅವನು ಆಕಿಗೆ ಬಾಳೆ ಮಾಡಿಸ್ಲೇಬೇಕು ಅವನು. ಎಷ್ಟೊತ್ತು ಹೇಳಿಲ್ಲ. ಒಂದ್ ಮಗಳು, ಒಂದ್ ಹೆಣ್ಣು, ಒಂದ್ ಗಂಡು. ನನ್ನ ಮಗಳು ಬಾಳೆ ಬಿಡಿ ನಡು ಬೀದಿಗೆ ಬಂದು ನಿಂದ್ರಿಸ್ಯಾನ್ರಿ ಅವನು. ಹೇಳಿ ಅಂದರ್ರಿ ಅವರು ಅಂದಿದ್ದಕ್ಕೆ ಮತ್ತೆ ಸರಿ ಹೋಯ್ತು ಅಂತೇಳಿ ಕರ್ಕೊಂಡು ಹೋಗಿದ್ದೆ ರೀ ನಾನು. ಮತ್ತು ಅವರು ಫೋನನ್ನು ಈಗ ಗಂಡಕ್ಕೆ ಫೋನ್ ಹಚ್ಚಿದ್ರೆ ಫೋನನ್ನು ಮಾಡಲಿಲ್ಲರಿ, ಅವನು ಫೋನ್ ಮಾಡಲಿಲ್ಲ ನಮಗೆ. ನಾ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿನೂ ಅನ್ಲಿಲ್ಲರಿ. ಮನೆ ನನ್ನ ರೂಮ್ ಮಾಡೋದಕ್ಕಾಗಲ್ಲ, 5 ಲಕ್ಷ ನಿನ್ನ ತವ್ರ ಮನೇಲಿಂದ ಇಸ್ಕೊಂಬ, ಆಮೇಲೆ ನಾನು ರೂಮ್ ಮಾಡ್ತೀನಿ, ಇಲ್ಲ ನಾನು ಎಲ್ಲಿಡ್ತೀನಿ, ಗಂಜಿ ಹಾಕಲಿ ಏನಾರು ಹಾಕಲಿ ಅದೇ ಮನೆಯಾಗ ಇಡಿಸ್ತೀನಿ, ಅದೇ ಮನೆಯಾಗಿರು ನೀನು ಅಂಥೇಳಿ ಅಂದ್ರಿ. ಅದು ಹಂಗಂದಿದ್ದಕ್ಕೆ ಬೇಡ ಅಂಥೇಳಿ ನಾವು ಇದು 1 ತಿಂಗಳ ಕಾಲ ಅವಕಾಶ ಕೊಟ್ಟಾರಲ್ಲ, ಅಲ್ಲೇ ಹೋಗಿ ಕೇಳೋನು ಪೊಲೀಸರಿಗೆ ಅಂಥೇಳಿ ಮತ್ತೆ ಇವತ್ತು ನಾವೇ ಬಂದಿವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಆಕೆ ಪತಿ ಓಡ್ ಹೋಗಿದ್ದಾನ ಅಥವಾ ಇದ್ರೆ ನಾನು ಎಲ್ಲಿರ್ತೀನಿ ಅಲ್ಲೇ ಇರಬೇಕು, ನರಕನ ಕೂಲಿನ ನಾಲಿನ ಮಾಡಿ ಸಾಕ್ತೀನಿ, ನನ್ನ ಜೊತೆಗಿರು, ಅವ್ರ ಮನೆಯಲ್ಲೇ ಇರು ಅಂತ ಹೇಳ್ತಾ ಇರೋದ? ಆತನ ವರ್ಷನ್ ಏನು ಅಂತ ಈಗ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ, ಗಂಡ ಬೇಕು ಅಂತ ಕೇಳ್ತಿದ್ದಾರೆ. ಆತ ಎಲ್ಲಿದ್ದಾನೆ, ಆತನ ವರ್ಷನ್ ಏನು ಅಂತ ಇದ್ರಲ್ಲಿ?
ಶ್ರುತಿ ಆತ ಟಿ ಡ್ರೈವರ್ ಹೆಚ್ಚಿನ HD ಕೋಟೆ ತಾಲೂಕಿನ ಮೂಲದ ಸೊಳ್ಳೆಪುರ ಗ್ರಾಮದ ನಿವಾಸಿ ರಾಕೇಶ್ ಅಂತ ಹೇಳಿ ಆತ ಮತ್ತೆ ಈಕೆ ಏನು ಗದಗ ಮೂಲದ ಯುವತಿ ಏನು ಮದುವೆ ಆಗಿದ್ದಾನೆ ಸಿಂಧು ಅಂತ ಹೇಳಿ. ಇಬ್ರು ಕೂಡ ಒಂದೇ ಸಮುದಾಯ ಒಂದೇ ಕೋಮಿನವರು. ಈ ಪ್ರೀತಿಸಿ ಮದುವೆ ಆದಂತ ಬಳಿಕ ಮನೆಯವರ ಮಾತನ್ನ ಕಟ್ಕೊಂಡು ಗಂಡ ಈಕೆಯನ್ನ ದೂರ ತಳ್ತಿದ್ದಾನೆ ಅನ್ನೋದು ಏನು ಯುವತಿಯ ಆರೋಪ. ಆತ ಟಿ ಡ್ರೈವರ್ ಒಂದು ವಾರ ಬಂದ್ರೆ ಒಂದು ವಾರ ಮನೆಗೆ ಬರೋದಿಲ್ಲ. ಹೀಗಾಗಿ ಮನೆಯಲ್ಲಿ ಪೋಷಕರು ಈ ಯುವತಿಯನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ಮಾಡುವಂತೆ ಆಕೆ ಕೇಳ್ಕೊಂಡಿದ್ದಾಳೆ. ಈಕೆ ಮನೆಯಲ್ಲೇ ಇದ್ರೂ ಕೂಡ ನಮ್ಮ ಮನೆಯವರು ನಾನು ಮಾಡೋದಂತ ಅಡಿಗೆಯನ್ನ ಅವ್ರು ತಿನ್ನೋದಿಲ್ಲ. ಹೀಗಾಗಿ ನನಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆರಂಭದಲ್ಲಿ ಒಂದಷ್ಟು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಅದಾದ ಬಳಿಕ ಆಕೆಯ ತಂದೆಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆಕೆ ಗದಗ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದನೂ ಕೂಡ ಆತ ಕರ್ಕೊಂಡು ಬಂದಿದ್ದ ಸಿಂಧುಳನ್ನ. ಬಂದು ಇಲ್ಲಿ ಬೇರೆ ಮನೆಯನ್ನ ಮಾಡಿ ಪ್ರತ್ಯೇಕವಾಗಿ ಇರಿಸ್ಬೇಕು ಅಂತೇಳಿ ಆಕೆ ಡಿಮ್ಯಾಂಡ್ ಏನೋ ಆಗಿರ್ಲಿಲ್ಲ. ಆದ್ರೆ ಇರೋದೇ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು, ನಾನು ಕೂಡ ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳಿ ಆಕೆ ಪರಿಪರಿಯಾಗಿ ಕೇಳಿದ್ರು ಕೂಡ ಪೋಷಕರು ಏನು ಬೇರೆ ಮನೆಯನ್ನ ಮಾಡ್ಬೇಕಾದ್ರೆ ಸುಮಾರು 5 ಲಕ್ಷ ರೂಪಾಯಿ ಹಣ ತರಬೇಕು ಅಂತೇಳಿ ಆಕೆಯನ್ನ ಒತ್ತಾಯಿಸ್ತಾ ಇದ್ದಾರೆ ಅಂತೇಳಿ ಆಕೆ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಮನೆಯಲ್ಲಿ ಕೂಡ ಈಕೆ ಮಾಡದಂತ ಅಡಿಗೆಯನ್ನ ತಿನ್ನೋದಿಲ್ಲ, ಈಕೆಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ಮಗುವಿಗೆ ಹಾಲನ್ನ ಕೊಡಿಸ್ತಾ ಇಲ್ಲ. ಹೀಗಾಗಿ ಈ ಸಾಕಷ್ಟು ಆರೋಪಗಳಿದೆ. ಆದ್ರೆ ಪೊಲೀಸ್ ಠಾಣೆಗೆ ಬಂದು ಪ್ರತ್ಯೇಕವಾಗಿ ನಾನು ಮನೆ ಮಾಡ್ತೇನೆ, ನನ್ನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತೇಳಿ ಪೊಲೀಸ್ ಠಾಣೆಗೆ ಬಂದು ಕೂಡ ಅಲ್ಲಿ ಮುಚ್ಚಳಿಕೆಯನ್ನ ಪೊಲೀಸ್ ಸಮ್ಮುಖದಲ್ಲಿ ಮಾಡಿಕೊಟ್ಟಿದ್ರು ಕೂಡ ಆತ ಆಕೆಯನ್ನ ನೋಡ್ಕೊಳ್ತಾ ಇಲ್ಲ. ಹೀಗಾಗಿ ಇನ್ಸ್ಟಾಗ್ರಾಮ್ ಪ್ರೀತಿಯನ್ನ ನಂಬಿ ಬಂದಂತಹ ಗದಗ ಮೂಲದ ಯುವತಿ ಮೈಸೂರಿನ HD ಕೋಟೆಯಲ್ಲಿ ಅತಂತ್ರಳಾಗಿರ್ತಕ್ಕಂಥದ್ದು. ಹೀಗಾಗಿ ಸಂಘಟನೆಗಳು ಕೂಡ ಆಕೆಯ ಬೆನ್ನಿಗೆ ನಿಂತಿವೆ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಏನೋ ಪ್ರತಿಕೃತಿ ಏನಿದೆ, ಪ್ರತಿಮೆಯ ಮುಂಭಾಗ ನ್ಯಾಯಕ್ಕಾಗಿ ಆ ಯುವತಿ ಅಂಗಲಾಗ್ತಿದ್ದಾಳೆ. ಆತ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೀತಿ ಮಾಡುವಂತ ಸಂದರ್ಭದಲ್ಲಿ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತೇನೆ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತೇಳಿ ನಂಬಿಸಿ ಪ್ರೀತಿ ಮಾಡಿದ ಮದುವೆ ಆದ ಕಾರಣ ಆಕೆ ಎಲ್ಲರನ್ನು ಬಿಟ್ಟು, ಆ ಪೋಷಕರೆಲ್ಲರನ್ನು ಬಿಟ್ಟು ಈತನನ್ನ ನಂಬ್ಕೊಂಡು ಬಂದಿದ್ಲು. ಇದೀಗ ಈತನ ಮೋಸದ ಜಾಲಕ್ಕೆ ಆಕೆ ಕೂಡ ಬಲಿಯಾಗ್ತಾ ಇರುವಂತದ್ದು. ಹೀಗಾಗಿ ಆಕೆ ನನಗೆ ನ್ಯಾಯ ಕೊಡಿಸಿ, ನನಗೆ ಇರೋ ಮನೆಯಲ್ಲೇ ಕೂಡ ನನಗೆ ಅವಕಾಶವನ್ನ ಕೊಡಿ, ನಾನು ಚೆನ್ನಾಗಿ ನೋಡ್ಕೊಳ್ತೇನೆ, ನನ್ನ ಅತ್ತೆ ಮಾವನ್ನ ನೋಡ್ಕೊಳ್ತೇನೆ, ನನ್ನ ಮಗುವನ್ನ ಸಾಕೊಳ್ತೇನೆ ಅಂತ ಹೇಳಿದ್ರು ಕೂಡ ಆತ ನಾನು ಟ್ರಿಪ್ಗೆ ಹೋಗಿದ್ದೇನೆ, ಹೊರಗಡೆ ಇದ್ದೇನೆ, ನಾನು ಬರ್ತೀನಿ, ಇರೋದಾದ್ರೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರು ಅಂತೇಳಿ ಸಬೂಬನ್ನ ಹೇಳುವ ಮೂಲಕ ಆತ ನಿರಾಕರಣೆಯನ್ನ ಮಾಡ್ತಿದ್ದಾನೆ. ಹೀಗಾಗಿ ಕುಟುಂಬಸ್ಥರು ಕೂಡ ಅಸಹಕಾರವನ್ನ ತೋಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಪೋಷಕರಿಗೂ ಕೂಡ ತಕ್ಕ ಶಾಸ್ತಿ ಆಗ್ಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಬರ್ತಾ ಇದೆ. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.